ಮನೆ ಮಾಡಿತ್ತು. ಹೌದು, ಈ ಸಂಭ್ರಮಕ್ಕೆಲ್ಲ ಕಾರಣವಾಗಿದ್ದು ಕ್ರಿಕೆಟ್ನಲ್ಲಿ ಚಾಂಪಿಯನ್ರಾಗಿದ್ದು. ವಿಶ್ವವಿದ್ಯಾನಿಲಯ ಮಟ್ಟದ ಚೊಚ್ಚಲ ಟೊಯೋಟಾ ಕ್ರಿಕೆಟ್ ಚಾಂಪಿಯನ್ ಪಟ್ಟ ಜೈನ್ ವಿವಿ ವಿದ್ಯಾರ್ಥಿಗಳಿಗೆ ಒಲಿದಿದೆ. ಹಾಗಾಗಿ ಅದ್ಧೂರಿ ಸಮಾರಂಭದಲ್ಲಿ ವಿಜೇತರನ್ನ ಕೊಂಡಾಡಲಾಯಿತು. ಜಯನಗರದ ಜೈನ್ ಕಾಲೇಜಿನಲ್ಲೂ ಹಬ್ಬದ ಸಂಭ್ರಮ. ವಿಶ್ವವಿದ್ಯಾನಿಲಯ ಮಟ್ಟದ ಚೊಚ್ಚಲ ಟೊಯೋಟಾ ಕ್ರಿಕೆಟ್ ಚಾಂಪಿಯನ್ನರಾಗಿ ಜೈನ್ ವಿವಿಗೆ ಕೀರ್ತಿ ತಂದ ಆಟಗಾರರನ್ನ ಅದ್ಧೂರಿಯಾಗಿ ಅಭಿನಂದಿಸಲಾಯಿತು. By Mr. Nakagawa and Mr. Sandeep Singh, the winning check of 5 lakhs and the Toyota trophy. ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ತಂಡದ ಜಯಕ್ಕೆ ಕಾರಣನಾದ ಜೈನ್ ಯೂನಿವರ್ಸಿಟಿ ಆಟಗಾರ ಶ್ರೇಯಸ್ ತಮ್ಮ ಭವಿಷ್ಯದ ಕನಸನ್ನ ಬಿಚ್ಚಿಟ್ಟರು. Cricketing shots, every time they were played some outstanding shots. What we get to see are only boundaries here, but they ran really well. A bit of finesse. Great shots there. Putting away loose deliveries. I think it was very special, and winning this tournament, especially because it's conducted for the first time, and then being champions feels really special. Yes, it was a little bit of pressure when I went into bat. Honestly, I just tried to stick to the basics and try to do what I know best. Every cricketer's dream is to play for the country, so every one of us, I hope and will pray that one of us or few of us at least make it to the. ಇದೇ ವೇಳೆ ಜೈನ್ ಯೂನಿವರ್ಸಿಟಿಯ ಮುಖ್ಯಸ್ಥ ಚಿನ್ರಾಜ್ ರಿಚರ್ಡ್ ಮಾತನಾಡಿ ತಮ್ಮ ಆಟಗಾರರ ಬಗ್ಗೆ ಪ್ರಶಂಸೆಯ ಸುರಿಮಳೆಗೈದರು. ಕ್ರೀಡೆ ಸೇರಿದಂತೆ ವಿದ್ಯಾರ್ಥಿಗಳ ಎಲ್ಲಾ ರಂಗದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಾಗಿ ಹೇಳಿದರು. ಒಂದು 6 ತಿಂಗಳಿಂದ ಫುಲ್ ಪ್ರಾಕ್ಟೀಸ್. ನಮ್ಮ ಕ್ರಿಕೆಟ್ ಟೀಮ್ ಒಂದು 15 ವರ್ಷದಿಂದ ಒಳ್ಳೆ ಟೀಮ್ಸ್ ಇದೆ ನಮ್ಮ ಹತ್ರ. ಒಂದು ಸ್ಪಿರಿಟಿಂದ ಆಟ ಆಡಿದ್ದಾರೆ ಅವರು. ದಟ್ಸ್ ವಾಸ್ ದ ಜಾಯಿಂಟ್ ಎಫರ್ಟ್ಸ್. ಟ್ರೈನಿಂಗ್ ನಮ್ಮ ಗ್ಲೋಬಲ್ ಕ್ಯಾಂಪಸ್ನಲ್ಲಿ ಆಲ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆ ನಮ್ಮ ಹತ್ರ. ವಿ ಹ್ಯಾವ್ ಆಲ್ ದ ಟ್ರೈನಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ ಸಪೋರ್ಟ್ ಸರ್ವಿಸಸ್. ಒಂದು ಸ್ಪೋರ್ಟ್ಸ್ಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಅಕಾಡೆಮಿಕ್ಸ್ನಲ್ಲಿ ಸಾಲಾನ ಒಂದು ತಿಂಗಳ ಮುಂಚೆ ಅವರಿಗೆ ಕ್ಲಾಸಸ್ ಬರೋಕ್ಕೆ ಹೇಳ್ತೀನಿ ನಾವು. ಪ್ಲಸ್ 11 ಮಂತ್ಸ್ ಅವರಿಗೆ ಫುಲ್ ಟ್ರೈನಿಂಗ್ಗೆ ಪ್ರಯತ್ನ ಮಾಡಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಒಟ್ಟಾರೆ ಕ್ರಿಕೆಟ್ ಚಾಂಪಿಯನ್ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಪ್ರಶಂಸೆಯ ಮಹಾಪೂರವೇ ಹರಿದು ಬಂತು. ಭವಿಷ್ಯದ ಕ್ರಿಕೆಟ್ ಕಲಿಗಳ ಕ್ರೀಡಾ ಪಯಣ ಹೀಗೆ ಸಾಗಲಿ ಎಂಬ ಹಾರೈಕೆ ಎಲ್ಲರದ್ದಾಗಿತ್ತು. ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 24.